ಸೊ ಫಸ್ಟ್ ಚಾಲೆಂಜು ಒಂದು ಸಿಹಿಯಾದ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗಿದೆ? ಬಿಸಿ ಬಿಸಿನಾ? ಸೂಪರ್ ಆಗಿದೆ. ಹೇಳ್ಬೇಕಂದ್ರೆ 20 rupees 4 ಇಡ್ಲೀಸ್. ಇನ್ನು ಏನು ಬೇಕು ಹೇಳಿ? ಟೇಸ್ಟ್ ಹೆಂಗಿದೆಯಪ್ಪ? ಚಟ್ನಿ ಹೆಂಗಿದೆಯಪ್ಪ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ ಇಡ್ಲೇನೆ. ಕರ್ಗೋಗ್ತಿದ್ಯಪ್ಪ. ಗೈಸ್ 40 rupees ದೋಸೆ, ಈರುಳ್ಳಿ ದೋಸೆ ನೋಡೋಣ ಹೆಂಗಿದೆ ಅಂತ. ಹೇಗಿದೆಯಪ್ಪ? ಹೆಂಗಿದೆ? ಸೂಪರ್ ಆಗಿದೆ. ಹಾಂ ಸೂಪರ್ ಆಗಿದೆ. ಡೊಮಿನೋಸಲ್ಲಿ ಈ ಥರ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಸೊ ಹಲೋ RTF, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಂದು ಚಾಲೆಂಜಿಂಗ್ ಫುಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವತ್ತಿರೋದು ಬೆಂಗಳೂರು ಒನ್ ಆಫ್ ದಿ ಫೇಮಸ್ ಫುಡ್ ಸ್ಟ್ರೀಟ್ ಅನ್ಸ್ಕೊಂಡಿರೋ ಜಯನಗರ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ಚಾಲೆಂಜ್ ಏನಂದರೆ ದಿನೇಶ್ ಹೇಳ್ತಾನೆ. ಚಾಲೆಂಜ್ ಏನಂದರೆ ಚಂದ್ರು ನಾನು ಕೊಡ್ತಿರೋದು ಇಲ್ಲಿ 100 rupeesಗೆ, ಅಂದರೆ ಬರೀ 100 rupees ಏನು ಸಿಗುತ್ತೆ ತಿನ್ನೋದಲ್ಲ, 100 rupeesಗೆ ಏನು ಬೆಸ್ಟು ಸಿಗುತ್ತೆ ಈ ಫುಡ್ ಸ್ಟ್ರೀಟ್ ಅಲ್ಲಿ ಅಂತಾನೆ ನಾವು ನೋಡೋಕ್ಕೆ ಬಂದಿದ್ದೀವಿ. ಸೊ ವಿತೌಟ್ ವೇಸ್ಟಿಂಗ್ ನೋ ಟೈಮ್ ಬನ್ನಿ ಹೋಗೋಣ. ಚಂದ್ರು, ಚಾಲೆಂಜ್ ಸ್ಟಾರ್ಟೆಡ್. ತಗೋ 100 ರೂಪಾಯಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಿಹಿಯಿಂದ ಆರಂಭಿಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಒಂದು ಏನೋ ಬೇಳೆ ಹೋಳಿಗೆ ತಿನ್ಕೊಂಡು ಸ್ಟಾರ್ಟ್ ಮಾಡೋಣ ವಿಡಿಯೋನ. ಓಕೆ ಗೈಸ್, ಲೆಟ್ಸ್ ಗೋ. ಮೇಡಮ್ ಬೇಳೆ ಹೋಳಿಗೆ ಕೊಡಿ ನನಗೊಂದು. 2 rupees ಇದೆ. 22 rupees ಗೈಸ್. ಸೊ ಫಸ್ಟು ಕಮ್ಮಿ ಬಜೆಟ್ಗೆ. ಸೊ ಫಸ್ಟ್ ಐಟಮ್ ನೋಡಿದ್ರೆ 22 rupees ಹೋಳಿಗೆ ಇಸ್ಕೊಳ್ತಾವೆ ಚಂದ್ರು. 22 rupees. ಸೊ ಗೈಸ್ ವಿತ್ ಬಿಲ್ ನೋಡಿದ್ರೆ 22 rupees. ಓಕೆ, ಫಸ್ಟ್ ಐಟಮ್ ಬನ್ನಿ ಹೋಗೋಣ. ಸಾಕಾದ ಬಿಸಿ ಇದೆ ಗುರು. ಸೊ ಗೈಸ್ ನೋಡಿದ್ರೆ ಫೈನಲಿ ಬಂತು. ಓಕೆ, ಟೇಸ್ಟ್ ಮಾಡೋಣ ಬನ್ನಿ. ಅವ್ರು ತುಪ್ಪ ಜೊತೆ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಗೈಸ್ ಹೇಳ್ಬೇಕಂದ್ರೆ. ಸೊ ಫಸ್ಟ್ ಚಾಲೆಂಜು ಒಂದು ಸಿಹಿಯಾದ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗಿದೆ? ಬಿಸಿ ಬಿಸಿನಾ? ಸೂಪರ್ ಆಗಿದೆ. ಓಕೆ, ಇವಾಗ ನಮ್ಮ ಟೈಮ್. ಎಸ್, ಚೆನ್ನಾಗಿದೆ. ಬೇಳೆ ತಿಂತಾ ಇದ್ರೆ ಬಿಸಿ ಬಿಸಿ ಬಿಸಿಯಾಗಿ ಸೂಪರಾಗಿ ಆನ್ ದ ಸ್ಪಾಟ್ ಇವಾಗಲೇ ಮಾಡಿಕೊಟ್ರಲ್ಲ, ಚೆನ್ನಾಗಿದೆ. ಹುಷಾರಪ್ಪ, ಕೈ ನಡುತ್ತಿದೆ ಚಂದ್ರುಗೆ. ಬಿಸಿ ಅಷ್ಟೊಂದಿದೆ ಅದು. ಸೊ ಹಿಂಗೆ ಬಂದ್ವಿ. ಸೆಕೆಂಡ್ ಸ್ಟಾಪ್. ಓಕೆ, ಹೋಗೋಣ ಬನ್ನಿ. ಸೊ 20 rupees ಅಲ್ಲ? ಹಾಂ, ಅಲ್ಗೋ ಗೈಸ್. ಓಕೆ ಫೈನ್, ಬನ್ನಿ. ಸರ್ 4 ಇಡ್ಲಿ ಕೊಡಿ ಸರ್. ಸೊ ಹೇಳ್ಬೇಕಂದ್ರೆ ಬಿಲ್ಪ 20 rupees 4 ಇಡ್ಲೀಸ್. ಸೆಕೆಂಡ್ ಸ್ಟಾಪು ಬಂದಿದ್ದೀವಿ. 20 rupees. ಗೋನ್ ಹಲೋ ಸರ್. ಇಲ್ಲ ಸರ್, ಪಾರ್ಸಲ್ ಇಲ್ಲ. ಸೊ ನೋಡಿದ್ರೆ ಪ್ಲೇ ಬಾಯ್ ಚಂದ್ರು ಬೆಂಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೇಸ್ಟಿಯಸ್ಟ್ ಇಡ್ಲಿ ಬಂದ್ಬಿಟ್ಟು ಅದು ಚೀಪಾಗಿ ಸಿಗೋದು ಇಲ್ಲೇ. ನೈವೇದ್ಯಂ ಅಂತ ವಂಡರ್ಫುಲ್ ಇಡ್ಲಿ ಮಾಡ್ತಾರೆ ಇಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟು. ಇಲ್ಲ ಗೈಸ್ ಸುಳ್ಳು ಹೇಳ್ತಾವನೆ. ನೋಡಿ ಇಡ್ಲಿ ಎತ್ತಿದ್ದಾರೆ. ಇಲ್ಲ ಯೂಟ್ಯೂಬ್ಗೆ. ನೋಡಿ ಗೈಸ್, ಸಕ್ಕತ್ತಾಗಿದೆ. ಎಷ್ಟು ಬಿಸಿಯಾಗಿದೆ ನೋಡಿ, ಫ್ರೆಶ್ ಆಗಿದೆ. ಮಲ್ಲಿಗೆ ಇಡ್ಲಿ ಹತ್ರ ಇದು ಸೂಪರ್ ಆಗಿದೆ. ತಲೆಗೆ ಇಟ್ಕೊಳಲ್ಲ, 4 ಕಟ್ಟಿ ತಲೆಗೆ ಇಟ್ಕೊಳೋಣ. ಚಂದ್ರ ಆಲ್ರೆಡಿ ರಿವ್ಯೂ ಮಾಡ್ಬಿಟ್ಟ ಆ ಇಡ್ಲಿ ಹೆಂಗಿದೆ ಅಂತ. ಇನ್ನು ಏನು ಬೇಕು ಹೇಳಿ? ಟೇಸ್ಟ್ ಹೆಂಗಿದೆಯಪ್ಪ? ಚಟ್ನಿ ಹೆಂಗಿದೆಯಪ್ಪ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ ಇಡ್ಲೇನೆ. ಕರ್ಗೋಗ್ತಿದ್ಯಪ್ಪ? ಕನ್ಫರ್ಮ್ ಅಪ್ಪ. ತಿನ್ನೋಡು 20 rupees ನಿಜವಾಗ್ಲೂ ಈ ಏರಿಯಾನಲ್ಲಿ ತುಂಬ ವರ್ತ್ ಹೇಳ್ಬೇಕಂದ್ರೆ. ಸೊ ಜಯನಗರಲ್ಲಿ 20 rupees ಇಡ್ಲಿ ಸಿಗುತ್ತೆ, ಮೇ ಬಿ ಸಿಗುತ್ತೆ ಅನಿಸುತ್ತೆ. ಬಟ್ ಎಕ್ಸಾಕ್ಟ್ಲಿ ಟೇಸ್ಟಿ ಎಲ್ಲನೂ ಇದ್ದು ಸಿಕ್ಕಿದ್ರೆ
ಸೊ ಸೈಜ್ ನೋಡಿ, ಸೈಜ್ ಅಂತ ಮೀಡಿಯಮ್ ಬಟ್ 20 rupees ವರ್ತೆ ಗೈಸ್. ಓಕೆ, ಸೊ ಇನ್ನೊಂದು ಬಂದಿದ್ದೀವಿ. ಪಾನಿಪುರಿ ನೋಡ್ರಿ 50 rupees. ನಮ್ಮ ಬಜೆಟ್ಗಳಿಗೆ ಆಗಲ್ಲ, ದಯವಿಟ್ಟು. ಇರೋದ್ರಲ್ಲೇ ಚೀಪೆಸ್ಟ್ ನೋಡಿ ಗೈಸ್, ಇರೋದ್ರಲ್ಲೇ ಚೀಪೆಸ್ಟ್ ಇದೆ. 5 rupees ಇದೆ. ಓಕೆ, ಇವಾಗ ಸಡನ್ ಆಗಿ ಈವ್ನಿಂಗ್ ಆಯಿತು, ಒಂದು ಪಾನಿಪುರಿ ತಿಂದಿಲ್ದರೆ ಅಂದರೆ ಹಿಂಗಿರುತ್ತೆ. ಓಕೆ ಫೈನ್. ಪಾನಿಪುರಿ ತಿನ್ನೋಣ. ಇಲ್ಲೊಂದು ಪಾನಿಪುರಿ ಅಂಗಡಿ ಇದೆ, ಏನು ಹೇಳ್ತಾರೆ ಅದಕ್ಕೆ, ಬಂಗಾರಪೇಟ್ ಪಾನಿಪುರಿ. ಅಲ್ಲಿ ಹೋಗ್ಬಿಟ್ಟು ತಿನ್ನೋಣ ಫಸ್ಟು. ಅಣ್ಣ ಒಂದು ಪಾನಿಪುರಿ ಒಂದು ಹಾಂ 40 rupees. ಥ್ಯಾಂಕ್ ಯು. ಇದು 40 rupees ಗೈಸ್. ಓಕೆ, 40 ಪಾನಿಪುರಿ. ಟೋಟಲ್ ಬಜೆಟ್ ಎಷ್ಟಾಗಿದೆ? 70. ಓಕೆ, ಈಗ ಪಕ್ಕದಲ್ಲಿದೆ ಬನ್ನಿ. ಸೊ ಟೋಟಲ್ ಬಜೆಟ್ ಇದು ಕೊಟ್ಬಿಟ್ಟು ಮಾತಾಡಪ್ಪ. ಕೊಡೋದು ಪಾನಿಪುರಿ ಹಾಂ. ಚಂದ್ರು, ಹಾಂ ಈಸ್ ಕಂಪ್ಲೀಟ್ ಮಾತಾಡ್ತೀಯಾ? ಹಾಂ ಓಕೆ, ಇರಲಿ, ಇಲ್ಲ ಹಂಗೆ ರೆಕಾರ್ಡಿಂಗ್ ಇರಲಿ. ನೋಡಿದ್ರೆ ಇಲ್ಲಿ ಚಾಟ್ಸ್ ಒನ್ ಆಫ್ ದಿ ಫೇಮಸ್ ಚಾಟ್ ಬೆಂಗಳೂರು ಬಂಗಾರಪೇಟ್ ಪಾನಿಪುರಿ ಏನು ಸಿಗುತ್ತೆ ಇಲ್ಲಿ ಜಯನಗರಲ್ಲಿ. ಇಟ್ ಇಸ್ ಒನ್ ಆಫ್ ದಿ ಫೇಮಸ್. ನಾನು ಟ್ರೈ ಮಾಡಿಲ್ಲ, ಯಾವತ್ತು ಇವತ್ತು ಟ್ರೈ ಮಾಡ್ತೀನಿ. ಓಕೆ, ಆಗಲೇ ಎಷ್ಟು ಟೋಟಲ್ ಬಜೆಟ್ ಇದೆ? ಟೋಟಲ್ ಬಜೆಟಲ್ಲಿ ಆಗಲೇ ಒಂದು ಇಡ್ಲಿ 20, ಒಂದು ಕಾಯಿ ಹೋಳಿಗೆ 20, 22 42 ಪ್ಲಸ್ ದಿಸ್ 40 82 rupees ಡಾನ್. ಸೊ ಇಲ್ಲಿ ಅನ್ಲಿಮಿಟೆಡ್ ಪಾನಿ ಕೊಡ್ತಾರೆ ಅನ್ಸುತ್ತೆ, ಯಾಕಂದರೆ ಒಂದು ಬಾಟಲ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಸೊ ನೋಡಿ, ಅಲ್ಲಿ ಬಾಟ್ಲ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಓಕೆ, ಬಂಗಾರಪೇಟ್ ಪಾನಿಪುರಿ ಲೆಟ್ಸ್ ಟ್ರೈ. ಸೊ ಇದರಿಂದ ನಮ್ಮ 82 rupees ಆಗುತ್ತೆ. 82 ಹೆಂಗಿದೆಯಪ್ಪ? ಸೂಪರ್ ಚೆನ್ನಾಗಿದೆಯಾ? ಓಕೆ, ಸೊ ಚಂದ್ರು, ನಮ್ಮ RTFಗೆ ಈ ಜಾಗ ಇದು ಮಾಡ್ತೀಯಪ್ಪ, ಕನ್ಫರ್ಮಾ? ಓಕೆ ಗೈಸ್, ತಿರುಗುತ್ತಿರೋಪ್ಪ. ಓಕೆ, ಆರಾಮ ಬೆಂಗಳೂರಲ್ಲಿ ಒಂದು ಸ್ಪೈಸಿ ಮತ್ತು ಒಂದು ಬೆಸ್ಟ್ ಕ್ವಾಲಿಟಿ ಪಾನಿಪುರಿ ಮತ್ತು ಬೇಲ್ಪುರಿ ಮಸಾಲೆ ತಿನ್ನಬೇಕಾದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಟ್ ಎ ಚೀಪರ್ ಕಾಸ್ಟ್. ಚೆನ್ನಾಗಿದೆ. ಸೊ ಏನಂದರೆ, ನಾವು ಇದೇ ಡೈಲಾಗು ನಾವು ಲಾಸ್ಟ್ ಪಾನಿಪುರಿ ಅಂಗಡಿಯಲ್ಲಿ ಹೇಳಿದ್ವಿ. ಹಾಗೆ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಜೈನಗಿರಲ್ಲಿ ಇಲ್ಲಿ ಸಿಗೋದು. ಕ್ಲೀನಾಗಿ ನೀಟಾಗಿ ಮಾಡ್ತಾರೆ. ಖಂಡಿತ ಬಂದು ಟ್ರೈ ಮಾಡಿ. ಫಸ್ಟೇ ಬಂದುಬಿಟ್ಟು 60 rupees ಅಂತ ಸ್ಟಾರ್ಟ್ ಆಗುತ್ತೆ, ಬಟ್ ಒಳ್ಳೆ ಲೈಕ್ ಕ್ವಾಲಿಟಿನ ಕೊಡ್ತಾರೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ನ್ ಸಿಗುತ್ತೆ. ಲೈಕ್ ನಿಮ್ಗೆ ತೋರಿಸಿದ ಅಮೇರಿಕನ್ ಕ್ರೀಮ್ ಚಿಲ್ಲಿ, ಬಟರು, ಪೈನಾಪಲು, ಡಿಫ್ರೆಂಟ್ ಫ್ರೂಟ್ಸನ್ನ ಮಿಕ್ಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು ಇಲ್ಲಿ. ಸೊ ಸಖತ್ತಾಗಿರುತ್ತೆ, ಬಟ್ ನಮ್ಮ ಬಜೆಟ್ ಕಮ್ಮಿ ಆದ್ರಿಂದ ಲೈಕ್ ವಿ ಆರ್ ನಾಟ್ ಟ್ರೈಯಿಂಗ್ ನಾವು. ಲೆಟ್ಸ್ ಮೇ ಬಿ ನೆಕ್ಸ್ಟ್ ಟೈಮ್ ಖಂಡಿತ. ಇವಾಗ ಟಾಸ್ಕ್ ಅಂದರೆ ಟಾಸ್ಕ್ ಅಷ್ಟೇ. ಓಕೆ, 20 rupeesಗೆ ಕಾಫಿ ಅಂದರೆ ಕಾಫಿ ಕುಡಿಬೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಟ್ಟಿ ಕಾಫಿ ಹತ್ರ ನೋಡೋಣ ಎಷ್ಟದು ಕಾಫಿ. ಓಕೆ ಫೈನ್, ಬರ್ರಿ. ಓಕೆನಾ, ಲೆಟ್ಸ್ ಗೋ. ಬಜೆಟ್ಗೆ ಬರಲ್ಲ. ಸೊ ಇಲ್ಲೇನೋ ಫೇಲಿಯರ್ ಥರ ಇದೆ, ಬಟ್ ಏನಂದರೆ ನನಗೆ ಅನಿಸಿದೆ ದಿನೇಶಿಂದ 20 rupees ಕ್ರೆಡಿಟ್ ಇಸ್ಕೊಂಡು ಅವನು ಅರ್ಧ ಕಾಫಿ ನಾನು ಅರ್ಧ ಕಾಫಿ ತೊಗೊಂಡ್ರೆ ಲೈಕ್ 20 rupees ಕಮ್ಮಿ ಆಗುತ್ತೆ ಅಂತ. ಬಟ್ ನೋ, I can give you money, but no. The challenge. भैया जी कितना है प्लेट? 30, 40, 50, 60. आप कितना दे सकते हैं उतना दिए, उतना ही 80 थोड़ा भी rupees बस. हाँ हो सकता है क्या? ये कंप्लीट है सक्सेस. मसाला प्लेन. हाँ. ಓಕೆ ಗೈಸ್, ಸೊ ನೋಡಿದ್ರೆ ಫೈನಲಿ 100 rupees ಚಂದ್ರ ಕರೆಕ್ಟಾಗಿ 100 rupees ಪರ್ಫೆಕ್ಟಾಗಿ ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟ. ಹೆಂಗಂತ ನೋಡಿದ್ರೆ ಇವ್ರ ಜೊತೆ ಬಾರ್ಗೇನ್ ಮಾಡಿ ಬರೀ 18 ರೂಪಾಯಿಗೆ ಇಸ್ಕೊತಿದ್ದೀವಿ ಅಷ್ಟೇ. 18 rupeesಗೆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀವಿ 100 rupeesಗೆ. ಸೊ ಚಂದ್ರು ಹೆಂಗೋ ಸಕ್ಸಸ್ಫುಲ್ಲಾಗಿ 100 ರೂಪಾಯಿ ಕಂಪ್ಲೀಟ್ ಮಾಡಿಬಿಟ್ಟೆ. ಸೊ ಮೈ ಚಾಲೆಂಜ್ ಇಸ್ ಡನ್. ಲೈಫಲ್ಲಿ ಹೋಗ್ತಾ ಬಿಡಬಾರ್ದು ಗುರು, ಮಾಡಬೇಕಂದ್ರೆ ಮಾಡ್ಬೋದು ಅಂತ ಅನ್ನೋಕ್ಕೆ ಇದೊಂದೇ ಒಂದು ಕಾರಣ. ಓಕೆ,
ಲೆಟ್ಸ್ ಗೋ. ಓಕೆ, ಥ್ಯಾಂಕ್ ಯು ಭಯ್ಯ. ಬರ್ತಾಯಿಲ್ಲ. ಓಕೆ, ಥ್ಯಾಂಕ್ ಯು ಭಯ್ಯ. ಏನ ನೋಡಿ, ವೀಕೆಂಡ್ ಅಂದರೆ ಈ ಥರ ಜೈನರ್ಗೆ ಬನ್ನಿ, ಒಂದು ಆರಾಮಾಗಿರುತ್ತೆ. ತುಂಬ ಜನ ಬರ್ತಾರೆ, ಕಲರ್ಫುಲ್ಲಾಗೂ ಇರುತ್ತೆ. ಕಲರ್ಫುಲ್ ಆಗಂದ್ರೆ ಅವನು ಗೊಂಬೆಗಳು ಹೇಳ್ತಾನೆ ಗೈಸ್, ಬೇರೆ ಏನಿಲ್ಲ. ನೀನು ಹೇಳಿದ್ರೇನೋ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಒಂದು ತುಂಬ ಕಾರ್ಪೊರೇಟ್ ಲೈಫಲ್ಲಿ ವರ್ಕ್ ಮಾಡಿ 9 to 5 ಅಥವಾ 9 to 10 ವರ್ಕ್ ಮಾಡಿ ವೀಕೆಂಡ್ ಅವ್ರಿಗೆ ಸುತ್ತಬೇಕು ಅನ್ಸುತ್ತಲ್ವಾ. ಸೊ ಜಯನಗರ ಬನ್ನಿ. ಸೊ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಕವರ್ ಮಾಡಿ, ತಿನ್ನಿ ಮತ್ತು ಎಕ್ಸ್ಪ್ಲೋರ್ ಮಾಡಿ. ಸೊ ಇನ್ನೊಂದೇನೆಂದರೆ ಇವಾಗ ಇನ್ನೊಂದು ಪ್ಲೇಸ್ ಇದೆ, ದಿನವೇಶ್ಗೆ ಇನ್ನೊಂದು ಚಾಲೆಂಜ್ ಇದೆ ನೆಕ್ಸ್ಟು ಪ್ಲೇಸಲ್ಲಿ. ದೊಡ್ಡ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಚಾಲೆಂಜ್ ಅಂತ ಹೇಳ್ತೀನಿ. ಅಂದರೆ ಬೆಸ್ಟ್ ಪ್ಲೇಸು, ಚಾಲೆಂಜ್ಗಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಓಕೆನಾ? ಸೊ ಇಲ್ಲಿಂದ ಜಯನಗರದಿಂದ ಟಾಟಾ ಬಾಯ್ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ. ಓಕೆ, ನೆಕ್ಸ್ಟು ಪ್ಲೇಸ್ ಸಿಗೋಣ. ಓಕೆ. ಆರ್ಡರ್ ಮಾಡಿಬಿಟ್ಟೆ ಗೈಸ್. ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಫುಡ್ ಸ್ಟ್ರೀಟಲ್ಲಿ, ಹಳೆ ಅಂಗಡಿ ಫುಡ್ ಸ್ಟ್ರೀಟಲ್ಲಿ ಬಂದರೆ ದೋಸೆ ತಿನ್ನಬೇಕಂದ್ರೆ ಆನಿಯನ್ನು, ಮಸಾಲೆ ದೋಸೆ ಮತ್ತು ಪ್ಲೇನ್ ದೋಸೆ ಎಲ್ಲ 40 rupees ಅಷ್ಟೇ. ಬಜೆಟ್ ಫ್ರೆಂಡ್ಲಿ, ತಿನ್ಬೋದು, ಟ್ರೈ ಮಾಡ್ಬೋದು, ಸಖತ್ತಾಗಿರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. 40 rupees ಪೇ ಆಗಿದೆ. ಗೈಸ್ 40 rupees ದೋಸೆ, ಈರುಳ್ಳಿ ದೋಸೆ, ನೋಡೋಣ ಹೆಂಗಿದೆ ಅಂತ. ಹೇಗಿದೆಯಪ್ಪ? ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? 40 rupees ಬರ್ತಾ? ಹೊರ್ತು, ತುಂಬ ಹೊರ್ತು. ಓಕೆ. ಉಪ್ಪಂ ಉತ್ತಪ್ಪ ಅಂತಾನೆ ಹೇಳ್ತಾರೆ ತಮಿಳಲ್ಲಿ. ஊத்தாப்பம் எப்படி இருக்கு? ಸೂಪರ್ ಆಗಿದೆ ಹೇಳ್ಬೇಕಂದ್ರೆ. ಆ ಬಿಸಿ ಈ ಚಳಿಗೆ, ಆ ಮಳೆ ಬಂದಿರೋದಕ್ಕೂ ಆ ಫ್ಲೇವರ್ಗೂ ಸಕ್ಕತ್ತಾಗಿ ಮಾಡಿದ್ದಾರೆ. ಪಕ್ಕಾ ಹೊರ್ತು. ರೇಟಿಂಗ್ ಪ್ಲೀಸ್. ಸೊ ದೋಸೆಗೆ ನಾನು ಕೊಡೋದು ಬಂದ್ಬಿಟ್ಟು 10ಕ್ಕೆ ನಾನು 9 ಕೊಡ್ಬೋದು, ಯಾಕಂದರೆ ಅಷ್ಟು ಸಖತ್ತಾಗಿತ್ತು. ಏನೋ ನನಗೆ ಟೇಸ್ಟ್ ಪ್ರಕಾರ, ಟೇಸ್ಟಿಂದ ಹಿಡ್ದು ಆ ಸೈಜು, ಆ ಕ್ವಾಲಿಟಿ ವರ್ತ್ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಇಟ್ ಇಸ್ ಫ್ರೆಶ್ ಅಂತ ಸೂಪರ್ ಆಗಿದೆ. ಓಕೆನಾ? ನೋಡೋಣ, ಇನ್ನೂ ಎಕ್ಸ್ಪ್ಲೇನ್ ಮಾಡಿ. ಇನ್ನು 40 rupees ಹೋಗಿದೆ 100 rupeesಲ್ಲಿ. ಇದೇ ಫಸ್ಟ್ ಚಾಲೆಂಜ್ ಮಾಡ್ತಿರೋದು. ಸೊ ಅಲ್ಲಿ ಜಯನಗರ ಫುಡ್ ಸ್ಟ್ರೀಟ್ ಆಯಿತು. ಇವಾಗ ಇಲ್ಲಿನೂ ಸಹ ಸ್ವಲ್ಪ ಬೇರೆ ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಅದು ನೋಡ್ಕೊಂಡು ತಿನ್ಕೊಂಡು ಒಂದು ಚಾಲೆಂಜ್ ಮಾಡೋಣ ಅಂತ. ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ನೋಡಿದ್ರೆ ಸ್ಮೋಕ್ ಬೈಟ್ಸ್ ನೋಡೋಣ, ನಾವು ನೋಡ್ತಿದ್ದೀವಿ. ಅದೇ ಇದು ವರ್ತ್ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. 150 rupees. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ವರ್ತ್ ಇಟ್, ಬಿಕಾಸ್ ನನ್ನ ಹತ್ರ ಇರೋದೇ ಬಜೆಟೇ 100 rupees. 150 rupees ಎದಕ್ಕಿದೆ ಎಕ್ಸ್ಟ್ರಾ, ಬಟ್ ಬೇಡ ಅನ್ಸುತ್ತೆ, ಯಾಕಂದರೆ ಹೊಟ್ಟೆ ತುಂಬ ಬಿಟ್ಟಿದ್ದಾಗಲೇ. ನೋಡಿದ್ರೆ ಇದೊಂದು ಅಡ್ವಾಂಟೇಜು. ನೋಡಿ ಯಾವ ಥರ ಮಾಡ್ತಿದ್ದೆ. ಏನಾದರೂ ನಿಮಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಕಲಿಬೇಕು, ಸೇಲಿಂಗ್ ಸ್ಕಿಲ್ಸ್ ಕಲಿಬೇಕಾದ್ರೆ ಇಲ್ಲಿ ಬಂದ್ಬಿಡಿ, ಸಕ್ಕತ್ತಾಗಿ ಕಲಿಸ್ಕೊಡ್ತಾರೆ. ಓಕೆ, ಇದು ಬೋನಸ್ ಪಿಜ್ಜಾ ಗೈಸ್. ಇದು ಚಾಲೆಂಜಲ್ಲಿ ಮಾತ್ರ ಇನ್ಕ್ಲೂಡಿಂಗ್ ಇಲ್ಲ, ನೋಡೋಣ. ಬಟ್ ನನಗೆ ಏನಕ್ಕೆ ಇವ್ರಂದ್ರೆ ನಾನು ಎಷ್ಟು ಫ್ರೆಂಡ್ಲಿಯಾಗಿ ಇದು ಮಾಡ್ತೀನಿ ಅಂದರೆ, ಫ್ರೆಂಡಾಗಿ ಒಂದು ನನಗೆ ಇವಾಗಲೂ ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ನಾನು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನನಗೆ ನನ್ನ ಜೊತೆ ಯಾರೂ ಏನೋ ಸಪೋರ್ಟ್ ಮಾಡಿಲ್ಲ. ಓಕೆನಾ? ಸೊ ಎಲ್ಲ ಕಡೆ ಇದು ಮಾಡಿದಾಗ ನನಗೆ ಫಸ್ಟ್ ಸಪೋರ್ಟ್ ಮಾಡಿದೆ. ಓಕೆ, ನಾನು ಮಾಡಿಕೊಡ್ತೀನಿ, ಪರವಾಗಿಲ್ಲ ಬನ್ನಿ ಅಂತ. ಶಾರ್ಟ್ ಫಿಲಮ್ಗೆ ನನಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಒಳ್ಳೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಅದಾದಮೇಲೆ ಅಲ್ಲಿಂದ ಸ್ನೇಹ ಬೆಳೀತು. ಯಾವ ನಾನು ಫುಡ್ ಸ್ಟ್ರೀಟ್ ಬಂದಾಗ ಇಲ್ಲಿ ಬಂದ್ಬಿಟ್ಟು ಒಂದು ಸತಿ ಮಾತಾಡಿಸ್ಕೊಂಡು ತಿನ್ಕೊಂಡು ಹೋಗ್ತೀನಿ. ಸೊ ದಟ್ಸ್ ವೈ ಇವಾಗ ನೋಡೋಣ. ಇದು ಚಾಲೆಂಜಿಂಗಲ್ಲಿ ಇನ್ಕ್ಲೂಡಿಂಗ್ ಇಲ್ಲ, ಬಟ್ ಇಟ್ ಇಸ್ ಒನ್ ಆಫ್ ದಿ ಚೀಪೆಸ್ಟ್ ಮತ್ತು ಬೆಸ್ಟ್ ಕ್ವಾಲಿಟಿ ಪಿಜ್ಜಾ ಮಾಡ್ತಾರೆ, ಸಾಕಾದಾಗ ಮಾಡುತ್ತಾರೆ. ಸೂಪರ್ ಆಗಿದೆ. ಡೊಮಿನೋಸಲ್ಲಿ ಈ ಥರ ಇದೆಯಾ ಅಂತ ಗೊತ್ತಿಲ್ಲ ನನಗೆ, ನಾನು ಬ್ರ್ಯಾಂಡ್ನ ಡೌನ್ ಮಾಡ್ತಿಲ್ಲ, ಬಟ್ ಸೂಪರ್ ಆಗಿದೆ ಗೈಸ್. ಇಟಾಲಿಯನ್
சூப்பராக இருந்துச்சு, நல்லா இருக்கும். ஒரே ஒரு லைக் 100 லைக்ஸ் போகலாம். remaining pizza नहीं remaining pizza के साथ एक veg fried momo 140 செம்மையாக இருக்கும் பீட்சா. veg momos fried கண்டிப்பாக ಒಂದು ಟ್ರೈ பண்ணுங்க. ಈ ಕಡೆ ಬಂದರೆ ಒಂದು ಇದು ಫುಡ್ ಸ್ಟ್ರೀಟು ಸ್ವಲ್ಪ ಎಂಡಲ್ಲಿ ಬರುತ್ತೆ, ರೈಟ್ ಹ್ಯಾಂಡ್ ಸೈಡಲ್ಲಿ. ಟ್ರೈ ಮಾಡಿ, ಸಾಕಲಾಗಿದೆ. ಸೊ ಸ್ಪಾನ್ಸರ್ ಬೋನಸ್ ಎಲ್ಲ ಊಟನ ತಿಂದು ಸ್ವಲ್ಪ ಹೊಟ್ಟೆ ತುಂಬೋಗ್ಬಿಟ್ಟಿದೆ ಫುಲ್ಲು. ಇವಾಗ ಆ ಒಂದು ಚಾಲೆಂಜಲ್ಲಿ ಇನ್ನೂ 60 ರೂಪೀಸ್ ಬಾಕಿ ಇದೆ. 60 ರೂಪೀಸಲ್ಲಿ ನಾವು ಏನಾದ್ರು ಡೆಸರ್ಟ್ ಅಥವಾ ಏನಾದ್ರು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ದೇವಸ್ಥಾನದ ಪ್ರಸಾದ ಮತ್ತು ಫಸ್ಟು ದೋಸೆ ಮತ್ತು ಬಜ್ಜಿ ಎಲ್ಲ ತಿಂದ್ಬಿಟ್ಟು ನನಗೆ ಹೊಟ್ಟೆ ಆಗಲೇ ಇಬ್ರಿಗೂ ತುಂಬೋಗ್ಬಿಟ್ಟಿದೆ. ಇದು ಪಿಜ್ಜಾ ಬೇರೆ ತಿಂದ್ವಿ. ಅದು ಪಿಜ್ಜಾ ಬಂದ್ಬಿಟ್ಟು ಇದ್ರಲ್ಲಿ ಬರಲ್ಲ ಗೈಸ್, ಯಾಕಂದರೆ ಗೊತ್ತಿರೋರು ಹೌದು, ಬಂದು ತಿನ್ನಲೇಬೇಕಂತ ಬಟ್ ದುಡ್ಡು ಕೊಟ್ಟೆ ತಿಂದಿದ್ದೀವಿ, ಫ್ರೀ ಆಗ್ತಿದ್ದಿಲ್ಲ. ಹೇಳ್ತಿದ್ದೀವಿ ಅದು ಕ್ಲಿಯರ್ ಆಗಿ. ಸೊ ಅದೇ ನೋಡ್ತಾ ಇದ್ದೀವಿ ಯಾವುದು ಡೆಸರ್ಟ್ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. 60 ರೂಪೀಸ್ ಇದೆ ನಮ್ಮ ಹತ್ರ, ಇನ್ನು ನೋಡೋಣ. ಅಂದರೆ ಸಾಫ್ಟಿ ಇದೆ 30 ರೂಪೀಸ್. ಹೋಗಿ ಏನು ಸಾಫ್ಟಿ 30 ರೂಪೀಸ್. ಸಾಫ್ಟಿ ಅಂದರೆ ಏನು? ಐಸ್ ಕ್ರೀಮ್ ಕೋನ್ ಥರ ಬರುತ್ತೆ ಅವರು. ಹಾಂ ಓಕೆ ಓಕೆ. ಇಲ್ಲ ಬಾರ್ಗೇನ್ ಮಾಡೋಣ ಇಲ್ಲೂ ಬಾರ್ಗೇನ್ ಮಾಡೋಣ. ಭಾರಿ ಏನು ಮಾಡೋಣ, ಪಾವ್ ಬಜ್ಜಿ 50 ರೂಪಾಯಿ 100 ರೂಪಾಯಿ ಇರೋದನ್ನ 20 ರೂಪಾಯಿ ಕೇಳಲ್ವಾ? ಆ ಥರ ಇಲ್ಲ, ಅರ್ಧ ಕೊಡೋಣ ಅದನ್ನು, ಅರ್ಧ ನಿನಗೆ ಅರ್ಧ ನನಗೆ ಅಂತ. ಟೆಂಡರ್ ಕೋಕೋನಟ್ ಪಲ್ಸ್ ಜ್ಯೂಸ್ ಅಂತೆ ಗೈಸ್, 35 ರೂಪಾಯಿ ಪಾಕ್ರಿಂಗ್. ಒರೇ ಒಂದು ಲೈಕ್ ಓಕೆ ನೋಡೋಣ, ಏನು ಮಾಡೋಣ, ಬಾ ನೋಡೋಣ. ಎಲ್ಲಿ ಇಲ್ಲೇ ಇದೆಯಲ್ಲ ಓಕೆ ಡೆಸರ್ಟ್ಸು. ಇಂಗ್ಲಿಷು, ಹಿಂದಿ, ತಮಿಳು ಎವ್ರಿ. ಅವರು ತಮಿಳ್ ಚಾನಲ್ ಇದೆ, ನಂದು ಕನ್ನಡ ಚಾನಲ್. ನೋಡಿದ್ರೆ ಒಬ್ಬರು ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ಮಾತಾಡ್ಸಿದ್ರು ಇವಾಗ ತಾನೆ. ಸೊ ಹೇಗಿದೆ ಸರ್, ನೀವು ಎಷ್ಟನೇ ಫಸ್ಟೇ ಬರ್ತೀರಾ ಅಥವಾ ನೀವು ಬರ್ತಾ ಇರ್ತೀರಾ? ಇಲ್ಲಿ ಇದೆ ಮನೆ ಪಕ್ಕದಲ್ಲಿ, ಪಕ್ಕದಲ್ಲೇ ಇದೆ. ಡೈಲಿ ಬರ್ತೀವಿ. ಡೈಲಿ ಕಸ್ಟಮರ್. ನಾನು ಮಾತ್ರ ಯಾವಾಗಾದ್ರೂ ಬಂದರೆ ಇವ್ರು ಡೈಲಿ ಕಸ್ಟಮರ್. ಬರ್ತಾ ಇರೋದು ನಾವು ಅಂದ್ಬಿಟ್ಟು ಫಸ್ಟ್ ಸತಿ ಬರ್ತಾ ಇರೋದು ಇಲ್ಲಿಗೆ. ಫಸ್ಟ್ ಸತಿ? ಹೌದು. ಹೌದಾ, ಫಸ್ಟ್ ಸತಿ ಅಂದರೆ ಒಂದು ಚಾಲೆಂಜು 100 ರೂಪೀಸ್ ಫುಡ್ ಚಾಲೆಂಜ್ ಬಂದ್ಬಿಟ್ಟು ಇಲ್ಲಿ ಒಂದು ವಿಪುರಂ ಫುಡ್ ಚಾಲೆಂಜ್ 100 ರೂಪೀಸಲ್ಲಿ ಏನೇನು ತಿನ್ಬೋದು ಅಂತ. ಇದೇ 100 ರೂಪೀಸಲ್ಲಿ ತಿರ್ಗಾ ಜೈನ ಫುಡ್ ಸ್ಟ್ರೀಟಲ್ಲಿ ಏನೇನು ತಿನ್ಬೋದು ಅಂತ. ಹೌದಾ? ಹೌದು, 100 ರೂಪೀಸ್ ತಿಂತಾರದು ಇದು? ಇದು ಬಂದ್ಬಿಟ್ಟು ಲಾಸ್ಟು. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್, ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.